ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ವಿಶ್ವನಾಥ್ ಹೂಗಾರ್. ನ್ಯೂಸ್ 18 ಡಿಜಿಟಲ್ ಅನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಡೀ ರಾಜ್ಯದಲ್ಲಿಯೇ ಅತ್ಯಂತ ಹಿಂದುಳಿದ ಜಿಲ್ಲೆ ಎನ್ನುವಂತಹ ಹಣೆಪಟ್ಟಿ ಕಟ್ಟಿಕೊಂಡಂತಹ ಬಿಸಿಲ ನಾಡು ರಾಯಚೂರು ಜಿಲ್ಲೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಅಪೌಷ್ಟಿಕತೆ ತಾಂಡವವಾಡುತ್ತಿರೋ ಜಿಲ್ಲೆ ಅಂತಲೂ ಕೂಡ ಕುಖ್ಯಾತಿಯನ್ನ ಗಳಿಸಿತ್ತು. ಇಂತಹ ಒಂದು ರಾಯಚೂರು ಜಿಲ್ಲೆಯಲ್ಲಿ ಅಪೌಷ್ಟಿಕತೆಯನ್ನ ಹೋಗಲಾಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂತಹ ಅಂಗನವಾಡಿ ಶಾಲೆಗಳಿಗೆ ಇವತ್ತು 5 ವರ್ಷದ ಒಳಗಿರತಕ್ಕಂತಹ ಮಕ್ಕಳಿಗೆ ನುಗ್ಗೆ ಪೌಡರ್ ಅನ್ನ ಕೊಡತಕ್ಕಂತಹ ವಿಶಿಷ್ಟವಾದ ಒಂದು ವಿನೂತನವಾದಂತಹ ಪ್ರಯೋಗಕ್ಕೆ ಮುಂದಾಗಿತ್ತು. ಇವತ್ತು ಅಪೌಷ್ಟಿಕತೆಯಿಂದ ಸರಿಸುಮಾರು ರಾಯಚೂರು ಜಿಲ್ಲೆಯಲ್ಲಿ 1,94,000 ಮಕ್ಕಳಿದ್ದಾರೆ. ಅದರಲ್ಲಿ 27,213 ಮಕ್ಕಳು ಸಾಧಾರಣ ಅಪೌಷ್ಟಿಕತೆಯಿಂದ ಬಳಲಿದರೆ 300ಕ್ಕೂ ಹೆಚ್ಚು ಮಕ್ಕಳು ಒಂದು ಅಪೌಷ್ಟಿಕತೆಯಿಂದ ತೊಳಲಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿ ರಾಯಚೂರು ಜಿಲ್ಲೆಯಲ್ಲಿ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿರುವಂತಹ ಈ ಅಪೌಷ್ಟಿಕತೆಯನ್ನು ಹೋಗಲಾಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದು CSR ಫಂಡ್ ಅಲ್ಲಿ ನುಗ್ಗೆ ಪೌಡರ್ ನ ಕೊಡೋದಕ್ಕೆ ಸರ್ಕಾರ ಒಂದು ಯೋಜನೆಯನ್ನ ಹಾಕೊಳ್ತದೆ. ಪ್ರಾಯೋಗಿಕ ಹಂತದಲ್ಲಿಯೇ ಈ ಯೋಜನೆ ಯಶಸ್ವಿ ಕೂಡ ಆಗ್ತದೆ. ಯಾಕೆಂತ ಕೇಳಿದ್ರೆ, ನುಗ್ಗೆ ಪೌಡರ್ ಸೇವಿಸ್ತಕ್ಕಂತಹ ಮಕ್ಕಳು 5 ವರ್ಷದ ಒಳಗಿರತಕ್ಕಂತಹ ಮಕ್ಕಳಿಗೆ ದಿನನಿತ್ಯ 10 ಗ್ರಾಂ ನುಗ್ಗೆ ಪೌಡರ್ ಕೊಡೋದ್ರಿಂದ ಆ ಮಕ್ಕಳೆಲ್ಲ ಚಟುವಟಿಕೆ ಆಗಿರ್ಬೋದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಜೊತೆಗೆ ಹುಮ್ಮಸ್ಸಿನಿಂದ ಒಂದು ಓಡಾಡ್ತಕ್ಕಂತಹ ಒಂದು ಬೆಳವಣಿಗೆ ಕಂಡು ಬರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನುಗ್ಗೆ ಪೌಡರ್ ಈ ಒಂದು ಅಂಗನವಾಡಿ ಮಕ್ಕಳಿಗೆ, ಅದರಲ್ಲೂ ಕೂಡ ಅಪೌಷ್ಟಿಕತೆಯಿಂದ ಬಳಲ್ತಿದ್ದಂತಹ ಮಕ್ಕಳಿಗೆ ಒಂದು ಬಹುದೊಡ್ಡ ವರದಾನ ಆಗಿತ್ತೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಇವತ್ತು ಎತ್ತರದಲ್ಲಿ, ತೂಕದಲ್ಲಿ, ಚಟುವಟಿಕೆಯಲ್ಲಿ ಇವತ್ತು ಮಕ್ಕಳು ಲವಲವಿಕೆಯಿಂದ ಓಡಾಡ್ತಕ್ಕಂಥದ್ದನ್ನ ನೋಡಿದ್ರೆ, ಸರಿಸುಮಾರು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಂತಹ ಮಕ್ಕಳಲ್ಲಿ ಇವತ್ತು 9.3 ಅಂದ್ರೆ 9.3ರಷ್ಟು ಇವತ್ತು ಅಪೌಷ್ಟಿಕತೆಯಿಂದ ಮಕ್ಕಳು ಪೌಷ್ಟಿಕತೆಯೆಡೆಗೆ ಚೇತರಿಸಿಕೊಂಡ್ರು ಎನ್ನುವಂತಹ ಮಾಹಿತಿ ಇಲ್ಲಿ ಲಭ್ಯವಾಗ್ತದೆ. ಹೀಗಿದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಏಕಾಏಕಿ ಈ ನುಗ್ಗೆ ಪೌಡರ್ ನ ಕೊಡೋದನ್ನ ನಿಲ್ಲಿಸಿದೆ. ಅಪೌಷ್ಟಿಕತೆಯನ್ನ ಹೋಗಲಾಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಅಂಗನವಾಡಿ ಶಾಲೆಗಳಿಗೆ ಕೊಡ್ತಿದ್ದಂತಹ ನುಗ್ಗೆ ಪೌಡರ್ನ ಏಕಾಏಕಿ ಯಾಕೆ ಸರ್ಕಾರ ನಿಲ್ಲಿಸ್ತು ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವಿಸಿರ್ತಕ್ಕಂಥದ್ದು. ಇದನ್ನ ನೋಡಿದಂತ ಸಂದರ್ಭದಲ್ಲಿ ಇವತ್ತು ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಬಜೆಟ್ ಇಲ್ಲ ಅನ್ನೋ ಕಾರಣವನ್ನ ಒಡ್ಡಿ ಇವತ್ತು ನುಗ್ಗೆ ಪೌಡರ್ ನ ಕೊಡೋದನ್ನ ನಿಲ್ಲಿಸಿದ್ದಾರೆ ಎನ್ನುವಂತಹ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕೂಡ ನಾವು ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಇದೊಂದು ವಿಶಿಷ್ಟ ಮತ್ತು ವಿನೂತನವಾದಂತಹ ಪ್ರಯೋಗವಾಗಿತ್ತು. ಪ್ರಾಯೋಗಿಕ ಹಂತದಲ್ಲಿಯೇ ಸಾಕಷ್ಟು ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು. ಹೀಗಾಗಿ ಅಪೌಷ್ಟಿಕತೆ ಎಲ್ಲ ಒಂದು ಕಡೆ ಪೌಷ್ಟಿಕತೆಯತ್ತ ಮಕ್ಕಳು ಬೆಳವಣಿಗೆ ಕಾಣ್ತಾ ಇದ್ವು. ಆದ್ರೆ ಏಕಾಏಕಿ ಯಾಕೆ ನಿಲ್ಲಿಸಿದೀವಿ ಅಂತ ಹೇಳಿದ್ರೆ, ಫಂಡ್ ಇಲ್ಲ ಅನ್ನುವಂಥದ್ದು. ಅಂದ್ರೆ CSR ಫಂಡ್ ನ ಅಡಿಯಲ್ಲಿ ಇವತ್ತು ಆ ನುಗ್ಗೆ ಪೌಡರ್ ನ ಕೊಡಬೇಕು ಎನ್ನುವಂಥದ್ದು ಒಂದು ಇಲಾಖೆ ಆದೇಶವಾಗಿತ್ತಂತೆ. ಹಾಗಾಗಿ ಆ CSR ಫಂಡ್ ಖಾಲಿಯಾಗುವವರೆಗೆ ಇವತ್ತು ನುಗ್ಗೆ ಪೌಡರ್ ನ ಮಕ್ಕಳಿಗೆ ಕೊಟ್ಟಿದ್ದಾರೆ. ಆದ್ರೆ ಈಗ ಫಂಡ್ ಖಾಲಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಜೆಟ್ ಇಲ್ಲ ಎನ್ನುವಂತಹ ನೆಪವನ್ನ ಒಡ್ಡಿ ಇವತ್ತು ನುಗ್ಗೆ ಪೌಡರ್ ನ ಕೊಡೋದನ್ನ ನಿಲ್ಲಿಸಿದ್ದಾರೆ. ಹೀಗಾಗಿ ಇವತ್ತು ನುಗ್ಗೆ ಪೌಡರ್ ಆಗಿರ್ಬೋದು, ರಾಗಿ ಪೌಡರ್ ಆಗಿರ್ಬೋದು, ಈ ರೀತಿಯಾದಂತಹ ಶೇಂಗಾ ಆಗಿರ್ಬೋದು, ಈ ಪ್ರೋಟೀನ್ ಇರತಕ್ಕಂತಹ ಈ ರೀತಿಯಾದಂತಹ ಅಂಶಗಳನ್ನ, ಆಹಾರವನ್ನ ಇವತ್ತು ಮಕ್ಕಳಿಗೆ ಕೊಡೋದ್ರಿಂದ ಇವತ್ತು ಮಕ್ಕಳ ಬೆಳವಣಿಗೆ ಸಾಕಷ್ಟು ಉತ್ತಮವಾಗಿ ಬಂದಿತ್ತು. ಆದ್ರೆ ಈಗ ನಿಲ್ಲಿಸಿದ್ರಿಂದ ಎಲ್ಲ ಒಂದು ಕಡೆ ಮತ್ತೆ ಜಿಲ್ಲೆಯ ಮಕ್ಕಳು ಅಪೌಷ್ಟಿಕತೆಯತ್ತ ಹೊರಳ್ತಾ ಇದಾವ ಎನ್ನುವಂತಹ ಆತಂಕ ಮತ್ತು ಪ್ರಶ್ನೆ ಜಿಲ್ಲೆಯ ಜನರನ್ನ ಕಾಡ್ತಾ ಇರತಕ್ಕಂಥದ್ದು. ನಮ್ಮಲ್ಲಿ ನುಗ್ಗೆ ಪೌಡರ್ ಬರ್ತಿತ್ತು, ಅದು ಬಂದಾಗ್ಯದ. ಇವಾಗ ನುಗ್ಗೆ ಪೌಡರ್ ಕೂಡ ಕೊಡಬೇಕು. ಅದು ಕೊಟ್ಟಿದ್ರೆ ಚಲೋ ಇರ್ತದ, ಹುಡುಗರು ಹೆಲ್ತು ಬ್ಲಡ್ಡು ಎಲ್ಲ ಚಲೋ ಇರ್ತದ. ಅದು ಸ್ಟಾಪ್ ಆಗ್ಯದ. ಮತ್ತು ರಾಗಿ ಪೌಡರ್ ಕೂಡ ಕೊಡಬೇಕು, ಅದು ಕೂಡ ಚಲೋ ಆಗ್ಯದ. ಮುಂಚೆ ಕೊಡ್ತಿದ್ರಿ, ಇವಾಗೆಲ್ಲ ಬಂದಾಗ್ಯದ. ಮತ್ತು ಇದು ಪುಷ್ಟಿ ಅಂತ ಬರ್ತದೆ, ಅದು ಯಾರು ಕುಡಿಯಂಗಿಲ್ಲ. ಅದು ಕೂಸು ಕೂಡ ಕುಡಿಯಂಗಿಲ್ಲ, ಬಾಣ್ತಿ ಕುಡಿಯಂಗಿಲ್ಲ, ಅದು ಬಂದಾಗ್ಯದ. ಬೆಲ್ಲ ಬರ್ತಿತ್ತು ಮುಂಚೆ ಬ್ರೌನ್ ಕಲರ್, ಇವಾಗ ಬ್ಲ್ಯಾಕ್ ಕಲರ್ ಬರಕತ್ತದ, ಅದು ಕೂಡ ಯಾರು ಕುಡಿಯಂಗಿಲ್ಲ, ಬ್ಲ್ಯಾಕು. ಸೊ ಇವೆಲ್ಲ ನಮ್ಮಲ್ಲಿ ಬರ್ಬೇಕಂತ ಆಸೆ. ಜೊತೆಗೆ ಅಂಗನವಾಡಿ ಶಿಕ್ಷಕರಾಗಿರ್ಬೋದು, ಮಕ್ಕಳ ಪೋಷಕರಾಗಿರ್ಬೋದು, ಅದರಲ್ಲೂ ಕೂಡ ಯಾರು ಪೌಷ್ಟಿಕತೆಯಿಂದ ಇದ್ದಂತ ಮಕ್ಕಳಲ್ಲ, ಅಪೌಷ್ಟಿಕತೆಯಿಂದ ಯಾರು ಬಳಲ್ತಾ ಇದ್ದು ಮಕ್ಕಳು, ಅಂತಹ ಮಕ್ಕಳಿಗೆ ನುಗ್ಗೆ ಪೌಡರ್ ವರದಾನವಾಗಿತ್ತು. ಹಾಗಾಗಿ ಅದನ್ನ ಕೊಡೋದನ್ನ ಯಾಕೆ ಸರ್ಕಾರ ನಿಲ್ಲಿಸ್ತು ಅನ್ನುವಂತ ಪ್ರಶ್ನೆ. ಆದರೂ ಕೂಡ ಇವತ್ತು ನಾವು ಅಂಗನವಾಡಿ ಕೇಂದ್ರಗಳಲ್ಲಿ 2 ವರ್ಷದ ಹಿಂದೆ ನಾವು ನುಗ್ಗೆಕಾಯಿ ಪೌಡ್ರನ್ನು ಕೂಡ ಸಪ್ಲೈ ಮಾಡ್ತಿತ್ತು ಇಲಾಖೆಯಿಂದ. ಅದು ಒಳ್ಳೆಯ ಆಹಾರವಾಗ್ತಿತ್ತು, ಮಕ್ಕಳಿಗೆ ಎನರ್ಜಿ ಆಗ್ತಿತ್ತು. ಮತ್ತು ಆಮೇಲೆ ಗರ್ಭಿಣಿ ಬಾಣಂತಿಯರಲ್ಲಿ ಕೂಡ
ತೂಕ ಎತ್ತರನೂ ಕಂಡು ಬರ್ತಿತ್ತು. ಮಕ್ಕಳಲ್ಲಿ ಕೂಡ ಅಪೌಷ್ಟಿಕತೆ ಹೋಗಿ ಮಕ್ಕಳಲ್ಲಿ ಕೂಡ ಲವಲವಿಕೆಯಿಂದ ಆ್ಯಕ್ಟಿವ್ ಆಗಿ ಕೇಂದ್ರಗಳಿಗೆ ಬರ್ತಿದ್ರು. ಊಟದಲ್ಲಿ ಕೂಡ ಭಾಳ ವ್ಯತ್ಯಾಸ ಆಗ್ತಿತ್ತು ಮತ್ತು ಮಕ್ಕಳಲ್ಲಿ ಬೆಳವಣಿಗೆ ಕೂಡ ಜಾಸ್ತಿ ಆಗ್ತಿತ್ತು ಮತ್ತು ತೂಕನೂ ಜಾಸ್ತಿ ಆಗ್ತಿತ್ತು. ಇದರಿಂದ ಒಳ್ಳೆಯ ಆಹಾರ ಆಗ್ತಿತ್ತು. ಮತ್ತು ಇನ್ನೊಂದು ಬಡ ಜನಗಳು ಮತ್ತು ಇದನ್ನು ನುಗ್ಗೆಕಾಯಿಗಳನ್ನು ಕೊಂಡ್ಕೊಂಡು ತಿನ್ನೋಷ್ಟು ಇರೋದಿಲ್ಲ. ಆಮೇಲೆ ಅವರು ಸೊಪ್ಪೆ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ ಸ್ಥಳೀಯವಾಗಿ. ಹಂಗಾಗಿ ಸರ್ಕಾರದಿಂದನೇ ನಮಗೆ ಸಿಗ್ತಿತ್ತಲ್ಲ, ಅದು ಒಳ್ಳೆಯ ಆಹಾರ ಅಂತ ನಮಗೆ ಭಾಳ ಕೇಳ್ತಾ ಇದ್ದಾರೆ ಇದುವರೆಗೂ ಕೂಡ. ಅದಕ್ಕೆ ಮತ್ತೆ ಮೊದಲಿನ ಥರನೇ ಮತ್ತೆ ನಮಗೆ ಸಪ್ಲೈ ಮಾಡಬೇಕು ಮತ್ತು ಅದನ್ನು ಕೂಡ ಪ್ರಾರಂಭಿಸಬೇಕಂತ ನಾವು ಇವತ್ತು ಕೇಳ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಹೊಂದಿಸೋದಕ್ಕೆ ಹಣ ಇಲ್ವಾ ಅಥವಾ ಯಾಕೆ ಬಜೆಟ್ ಕೊಡೋದಕ್ಕೆ ಇದಕ್ಕೆ ಆಗ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕರದ್ದಾಗಿರ್ತಕ್ಕಂಥದ್ದು. ಹೀಗಾಗಿ ಮತ್ತೊಂದು ಕಡೆ ಇವತ್ತು ಇದರ ಪ್ರಾಯೋಗಿಕ ಒಂದು ವಿಚಾರವನ್ನ ಮಾಡಿ ಇದನ್ನ ಯಶಸ್ವಿ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಕೂಡ ತುಡಿತಾ ಇದೆ. ರಾಯಚೂರು ಜಿಲ್ಲೆಯ ಮಕ್ಕಳಿಗೆ ಇವತ್ತು ನುಗ್ಗೆ ಪೌಡರ್ನ ಕೊಡಬೇಕು ಎನ್ನುವಂತಹ ವಿಚಾರ ಅಧಿಕಾರಿಗಳಲ್ಲೂ ಕೂಡ ಇದೆ. ಅದಕ್ಕಾಗಿಯೇ ಇವತ್ತು ಮಕ್ಕಳಲ್ಲಿ ಕಂಡು ಬಂದಂತಹ ಚೇತರಿಕೆ ಆಗಿರ್ಬೋದು, ಎತ್ತರ ಆಗಿರ್ಬೋದು, ತೂಕ ಆಗಿರ್ಬೋದು, ಆ ಎಲ್ಲ ಬೆಳವಣಿಗೆಗಳ ಒಂದು ವರದಿಯನ್ನ ಇವತ್ತು ಅಧಿಕಾರಿಗಳು ಕೂಡ ಸಿದ್ಧಪಡಿಸಿಕೊಂಡು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಕಾದು ಕೂತಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರವೂ ಕೂಡ ಇವತ್ತು ಅಪೌಷ್ಟಿಕತೆಯನ್ನ ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೆಲ್ಲ ಯೋಜನೆಗಳು ಜಾರಿಗೆ ತಂದರೂ ಕೂಡ ಎಲ್ಲೋ ಒಂದು ಕಡೆ ಅವು ಯಶಸ್ಸು ಕಂಡಿರಲಿಲ್ಲ. ಆದ್ರೆ ನುಗ್ಗೆ ಪೌಡರ್ನ ಕೊಡ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಒಂದು ಪ್ರಾಯೋಗಿಕ ಪ್ರಯತ್ನದಲ್ಲಿ ಪ್ರಾಯೋಗಿಕ ಹಂತದಲ್ಲಿ ಯಶಸ್ಸನ್ನ ಕಂಡಿದೆ. ಹಾಗಾಗಿ ಸರ್ಕಾರ ಇದಕ್ಕಾಗಿಯೇ ಸಪರೇಟ್ ಆಗಿ ಒಂದಷ್ಟು ಫಂಡ್ ಅನ್ನ ಇಟ್ಟು ಅದನ್ನ ಕಂಟಿನ್ಯೂ ಮಾಡಬೇಕು. ಆ ಮೂಲಕ ಇವತ್ತು ರಾಯಚೂರು ಜಿಲ್ಲೆಯನ್ನ ಪೌಷ್ಟಿಕಯುಕ್ತ ಒಂದು ಜಿಲ್ಲೆಯನ್ನಾಗಿ, ಅಪೌಷ್ಟಿಕ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋದಕ್ಕೆ ಇವತ್ತು ಸಹಕಾರ ನೀಡಬೇಕು ಎನ್ನುವಂತಹ ಒತ್ತಾಯ ಮತ್ತು ಮನವಿ ರಾಯಚೂರು ಜಿಲ್ಲೆಯ ಜನರದ್ದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.